ಈ ರಿವಾರ್ಡ್ ಯೋಜನೆಯಿಂದ ನಮ್ಗೆ ದೊಡ್ಡ ಅನುಕೂಲ ಆಗೈತಿ. ಇಲ್ಲಿ ಸರ್ಕಾರಿ ಜಮೀನಿನೊಳಗೆ ಒಂದು ಕೆರೆ ಇತ್ತು, ಆ ಕೆರೆನ ಹೂಳೆತ್ತಿ ಪ್ರಮಾಣ ಹೆಚ್ಚಿಗೆ ಮಾಡಿದರು. ಪ್ರಮಾಣ ಹೆಚ್ಚಿಗೆ ಮಾಡೋದ್ರಲಿಂದ ನಮ್ಮ ಬೋರ್ ಒಂದು ಸ್ವಲ್ಪ ರೀಚಾರ್ಜ್ ಆಗ್ಯವು. 4ನೇ ಭಾಗ ಮತ್ತು ನೀರು ಹೆಚ್ಚಿಗೆ ಪ್ರಮಾಣ ಆಗೈತಿ. ಮತ್ತು ಹೊಳ್ಳಿ ಇಲ್ಲಿ ಗಿಡ ಮತ್ತು ಅವು ಹಚ್ಚಿ ಭಾಳ ಅನುಕೂಲ ಮಾಡ್ಯಾರ ರೈತರಿಗೆ. ಅವನ್ನ ಕಾಯ್ಕೊಂಡು ಹೋಗೋ ಪದ್ಧತಿ ನಮ್ಮದು ಇರ್ತೈತಿ, ಕಾಯ್ಕೊಂಡು ಹೊಂಟೀವಿ. ಮತ್ತು ಈ ರಿವಾರ್ಡ್ ಯೋಜನೆಲಿಂದ ನಮ್ಮ ರೈತಾಕಿ ಜನಕ್ಕೆ ಭಾಳ ಅನುಕೂಲ ಆಗೈತಿ. ಬದು ಹಾಕ್ಯಾರ ಮತ್ತು ಕೃಷಿ ಹೊಂಡ ಕಟ್ಸ್ಯಾರ ಮತ್ತು ಅಲ್ಲಿ ಗಿಡದ್ದು ಪ್ರಮಾಣ ಹೆಚ್ಚಿಗೆ ಮಾಡಿ ಗಿಡ ನಾಟಿ ಮಾಡ್ಯಾರ. ತೆಂಗು ಕೊಟ್ರ ರೈತಾಕಿಗೆ ತೋಟಗಾರಿಕೆಯವ್ರಿಗೆ ಭಾಳ ಅನುಕೂಲ ಮಾಡ್ಯಾರ. ಹಾಗೂ ಈ ಬದು ರಿವಾರ್ಡ್ ಯೋಜನೆಲಿಂದ ಬದು ಹಾಕೋದ್ರಲಿಂದ ನಮ್ಗೆ ಭೂಮಿಯಲ್ಲಿ ತೇವಾಂಶ ಹೆಚ್ಚಿಗೆ ಆಗೈತಿ. ಮೊದಲು ನಮ್ಮ ಯಜಮಾನ್ರು ಏನು ಮಾಡ್ತಿದ್ರು, ಇವು ಜವಾರಿ ಶೇಂಗಾ ಅವು ಮತ್ತು ಹೊಳ್ಳಿ ಜೇದರ್ ಹತ್ತಿ ಅವನ್ನೆಲ್ಲ ಹಾಕ್ತಿದ್ವಿ. ಅವಾಗ ಒಂದು ಸ್ವಲ್ಪ ಇಳುವರಿ ಕಡಿಮೆ ಇದ್ದು. ಈಗ ನಾವು ಹೂವು ಮತ್ತು ಕಾಯಿಪಲ್ಯ ಮತ್ತು ವೆರೈಟಿ ತಳಿ ಬೀಜ ತೊಗೊಂಬಂದು ಹಾಕೋದ್ರಲಿಂದ ನಮ್ಗೆ ಹೆಚ್ಚಿನ ಆದಾಯನೂ ಬರಕತ್ತೈತಿ. ಮತ್ತು ಈ ಕೃಷಿ ಇಲಾಖೆಗೆ ಸಂಬಂಧಪಟ್ಟರು ನಮಗೆ ಬಂದು ಆಗಾಗ ಅದ್ರ ಬಗ್ಗೆ ಮಾಹಿತಿನೂ ಕೊಡ್ತಾರೆ. ಈ ಪೀಕಿಗೆ ಇಂಥ ಗೊಬ್ಬರ ಹಾಕ್ರಿ, ಇಷ್ಟು ಪ್ರಮಾಣ ಮ್ಯಾಗ ಔಷಧ ಹೊಡ್ರಿ, ನಿಮ್ಗೆ ಅನುಕೂಲ ಆಗುತ್ತೆ ಅಂತಂದು ಹೇಳ್ತಾರೆ. ಅವರು ಹೇಳ್ದಂಗೆ ನಾವು ಅವರು ಯಾವ ಥರ ಹೇಳ್ತಾರೆ ಆ ಥರ ನಾವು ಪಾಲನೆ ಮಾಡ್ಕೊತ ಹೊಂಟಿವಿ. ನಮ್ಗೆ ಚಲೋ ಆದಾಯ ಬಂದೈತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಈ ಕೃಷಿ ಇಲಾಖೆಯವರಿಗೂ ಬಂತು, ನಮ್ಮ ರಿವಾರ್ಡ್ ಯೋಜನೆ ಕಾರ್ಯಕರ್ತರಿಗೂ ಬಂತು, ಅಧಿಕಾರಿಗಳಿಗೂ ಮತ್ತು ನನ್ನ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ. ಜೈ ಹಿಂದ್, ಜೈ ಕರ್ನಾಟಕ.